ಬೆಂಗಳೂರಿನಲ್ಲಿ ಅತಿವೃಷ್ಟಿಯಿಂದ 200 ಪ್ರದೇಶಗಳು ಪ್ರವಾಹಕ್ಕೆ ತುತ್ತಾಗುವ ಸಾಧ್ಯತೆ. ಒಂದು ತಿಂಗಳ ಹಿಂದೆಯೇ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಎಚ್ಚರಿಕೆ. ಆದಾಗ್ಯೂ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿರುವುದಕ್ಕೆ ಟೀಕೆ ವ್ಯಕ್ತ. ಇನ್ನು 3 ದಿನ ಮಳೆ ಮುನ್ಸೂಚನೆ ಇದೆ. ರಸ್ತೆಗಳು, ಅಪಾರ್ಟ್ಮೆಂಟ್ಗಳು ಜಲಾವೃತಗೊಂಡಿದ್ದು ಪ್ರವಾಹ ಭೀತಿ ಎದುರಿಸುತ್ತಿವೆ. ಮಂಗಳೂರಿನ ಹೈಗ್ಲೋ ಎಲಿಗೆಂಟ್ ಎಂಬ ಖಾಸಗಿ ಸಂಸ್ಥೆ ನ್ಯೂಜಿಲೆಂಡ್ನಲ್ಲಿ ಉದ್ಯೋಗ ಕೊಡಿಸೋ ಆಮಿಷ. 185ಕ್ಕೂ ಹೆಚ್ಚು ಜನರಿಂದ 8 ಕೋಟಿ ರೂಪಾಯಿಗೂ ಅಧಿಕ ಹಣ ಸಂಗ್ರಹಿಸಿ ವಂಚನೆ. ಇದ್ದ ಕೆಲಸವನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾದ ಜನ. ಸದ್ಯ ಕದ್ರಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭ. ಬೆಳಗ್ಗೆಯೇ ಆಟ ಆಡೋದಕ್ಕೆ ಹೋದ ಮಕ್ಕಳು ಕಾಣೆಯಾಗಿದ್ರು. ಏನು ಅರಿಯದ 4 ಮಕ್ಕಳು ಆಟ ಆಡೋದಕ್ಕೆ ಹೋದವರು ದುರ್ಮರಣ. ಕಾರಿನ ಗಾಜು ಪುಡಿ ಮಾಡಿ ನೋಡಿದಾಗ ದಾರುಣ ಅಂತ್ಯ. ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯಲ್ಲಿ ದಾರುಣ ಘಟನೆ. ಆಡುತ್ತಾ ಬಂದ ಮಕ್ಕಳು ಕಾರಿನೊಳಗೆ ಹತ್ತಿ ಕುಳಿತಿದ್ದಾರೆ. ಉಸಿರಾಡಲು ಆಸ್ಪದವಿಲ್ಲದೆ ಪ್ರಾಣ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಡೆಸುತ್ತಿರೋ ಸಾಧನಾ ಸಮಾವೇಶ. 3 ಲಕ್ಷಕ್ಕೂ ಹೆಚ್ಚು ಜನರು ಈ ಬೃಹತ್ ಆಚರಣೆಯಲ್ಲಿ ಭಾಗವಹಿಸುವ ನಿರೀಕ್ಷೆ. ಹೊಸಪೇಟೆ ಪಟ್ಟಣದಲ್ಲಿ ನಡೆಯಲಿರೋ ಕಾರ್ಯಕ್ರಮ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸಂಪುಟ ಸಚಿವರು ಮತ್ತು ಪಕ್ಷದ ನಾಯಕರು ನೇತೃತ್ವ. ರೈಲ್ವೆ ಇಲಾಖೆ ಟಿಕೆಟ್ ಮೇಲೆ ಆಪರೇಷನ್ ಸಿಂಧೂರ್, ಮೋದಿ ಫೋಟೋ. ಬಿಹಾರ ಚುನಾವಣೆಗೆ ವೋಟ್ ಬ್ಯಾಂಕಿಗಾಗಿ ಸರ್ಕಾರದ ಪ್ಲಾನ್, ಕಾಂಗ್ರೆಸ್ ಟೀಕೆ. ಆಪರೇಷನ್ ಸಿಂಧೂರ ಯಶಸ್ವಿ, ಜನರಿಗೆ ಮುಟ್ಟಿಸುವುದು ನಮ್ಮ ಕರ್ತವ್ಯ ಎಂದ ರೈಲ್ವೆ ಇಲಾಖೆ.